ಆಚಾರ್ಯ ಗುಣಭದ್ರ ಸ್ವಾಮಿ ರಚಿಸಿರುವಂತಹ ಆತ್ಮಾನುಶಾಸನ ಗ್ರಂಥ ಇದೆ. ಧರ್ಮವನ್ನು ಕುರಿತು ಉಪದೇಶ ಕೊಡ್ತಕ್ಕಂತಹ ಪ್ರಸಂಗ ಇದೆ. ಇಪ್ಪತ್ನಾಲ್ಕನೇ ಶ್ಲೋಕದ ಚರ್ಚೆ ನಡೀತಾ ಇದೆ. ಮುಖ್ಯವಾಗಿ ಧರ್ಮ ಹಾಗೂ ಧರ್ಮದ ಫಲವನ್ನು ಕುರಿತು ಆಚಾರ್ಯರು ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಚರ್ಚೆಯಿಂದ ನಮಗೆ ಪ್ರಮುಖವಾಗಿ ತಿಳಿಯೋ ವಿಷಯ ಏನು? ಧರ್ಮದ ಬಗ್ಗೆ ನಮಗೆ ಇರತಕ್ಕಂತಹ ಅಜ್ಞಾನ, ಧರ್ಮದ ಬಗ್ಗೆ ನಾವು ತಿಳ್ಕೊಂಡಿರುವಂತಹ ಕಲ್ಪನೆ. ಸಾಮಾನ್ಯವಾಗಿ ಏನಾಗ್ತಿದೆ, ಧರ್ಮ ಅಂದ ತಕ್ಷಣ ನಾವೆಲ್ಲರೂ ಕೂಡ ಒಂದು ಕಲ್ಪನೆಯನ್ನು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿನೇ ಸಮಾಜದಲ್ಲಿ ಏನಾಗ್ಬಿಟ್ಟಿದೆ, ಧರ್ಮ ಅಂದ ತಕ್ಷಣ ಓಡಿ ಹೋಗುವಂತಹ ಪ್ರಸಂಗ ಸೃಷ್ಟಿಯಾಗ್ಬಿಟ್ಟಿದೆ. ಇಲ್ಲಿ ಹೇಳ್ತಿದ್ದಾರೆ, ಯಾಕೆ ಧರ್ಮ ಅಂದರೆ ಕಷ್ಟ ಯಾಕೆ ಅನ್ಸುತ್ತೆ? ಧರ್ಮ ಅಂದರೆ ಎಲ್ಲರೂ ಓಡಿ ಹೋಗುವಂಥ ಪರಿಸ್ಥಿತಿ ಯಾಕೆ ಬಂದಿದೆ? ಮನೆಯಲ್ಲಿ ಇರೋರು ಸ್ವಲ್ಪ ಜಾಸ್ತಿ ಧರ್ಮ ಕ್ಷೇತ್ರದಲ್ಲಿ ಬರೋಕ್ಕೆ ಪ್ರಾರಂಭ ಮಾಡಿದ್ರೆ ಮನೆಯಲ್ಲಿರೋರು ಎಲ್ಲರಿಗೂ ಸಮಸ್ಯೆ ಆಗ್ಬಿಡುತ್ತೆ. ಆಗತ್ತೆ ತಾನೆ? ಯಾಕಾಗುತ್ತಿದೆ ಇದು? बुरा सा बुरा काम करता हो तो भी कोई दिक्कत नहीं, लेकिन धर्म में आगे बढ़ रहा हो तो समस्या है. ಇದರ ಅರ್ಥ ಏನು? ಕಿ ನಾವು ಧರ್ಮವನ್ನ ನಮ್ಮ ಅತಿ ದೊಡ್ಡ ಶತ್ರು ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. हम समझते हैं कि धर्म हमारा सबसे बड़ा शत्रु है. ಇಲ್ಲ ಅಂದ್ರೆ ದೂರ ಓಡಿ ಹೋಗ್ತಿರ್ಲಿಲ್ವಲ್ಲ. ಧರ್ಮ ಜೀವನದಲ್ಲಿ ಪ್ರವೇಶ ಮಾಡಲಿಕ್ಕೆ ಬರ್ತಾ ಇರುವಂತೆ ನಾವು ಅದು ಪ್ರವೇಶ ಮಾಡದೇ ಇರುವಂತೆ ಎಲ್ಲ ಉಪಾಯನೂ ಮಾಡ್ಕೊಂಡ್ಬಿಡ್ತೀವಿ. धर्म सतत जन्म से लेकर आज तक सतत जीवन में प्रवेश करने के लिए तैयार बैठा. ಜೀವನದಲ್ಲಿ ಧರ್ಮ ಪ್ರವೇಶ ಆಗಲಿಕ್ಕೆ ಸತತವಾಗಿ ತಯಾರಿದೆ. ಆದರೆ ಅದು ಪ್ರವೇಶ ಆಗಬಾರ್ದು ಅಂತ ನಾವು ಎಲ್ಲ ಉಪಾಯ ಮಾಡ್ಕೊಂಡಿಟ್ಟಿರ್ತೀವಿ. ಅದನ್ನ ಆಚಾರ್ಯರು ತಿಳಿ ಹೇಳ್ತಾ ಇದ್ದಾರೆ ನಮಗೆ. ಯಾವುದು ನಿನ್ನ ಸುಖಕ್ಕೆ ಕಾರಣ ಇದೆ ಅದನ್ನೇ ಶತ್ರು ಅಂತ ತಿಳ್ಕೊಂಡಿದೀಯ. ಹಾಗಾದ್ರೆ ಜೀವನದಲ್ಲಿ ಸುಖ ಬರೋದೆಲ್ಲಿಂದ? भाई एक ही मार्ग था सुख का, उसको तुमने अपना शत्रु समझ लिया. अब सुख की उत्पत्ति कहां से होगी बोलो? ಧರ್ಮ ಅಂದರೆ ಇಲ್ಲಿ ಕ್ರಿಯಾಕಾಂಡ ಅಲ್ಲ. ವಿಶುದ್ಧ ಧರ್ಮದ ಚರ್ಚೆ ಮಾಡ್ತಾ ಇದ್ದೀವಿ ನಾವು. ಆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ರೂಪ ಯಾವ ಧರ್ಮ ಇದೆ ಅದಂತೂ ಸತತವಾಗಿ ತಯಾರಿದೆ. ರೆಡಿಮೇಡ್, ಇನ್ಸ್ಟೆಂಟ್, ಬಿಲ್ಕುಲ್. ದ್ರವ್ಯ ಸಂಗ್ರಹದಲ್ಲಿ ಓದಿದ್ವಲ್ಲ ನಾವು, ಕಿ ರತ್ನತ್ರಯವನ್ನ ಎಲ್ಲಿಂದ ತರೋದಿಲ್ಲ, ಕಿ ಜೀವನೇ ರತ್ನತ್ರಯ ರೂಪ ಇದೆ.
ಹಾಗಾದ್ರೆ रत्नत्रय तो है ना, वो तैयार बैठा, तो समस्या एಲ್ಲಿದೆ कि तुमने उसको शत्रु समझा ना। बोलो, तो ಜೀವನದಲ್ಲಿ ಅತಿ ಸಾತಿಶಯ ಶುಭದ ಸಂಗತಿ ಇರುತ್ತೆ ಜೀವನದಲ್ಲಿ ಧರ್ಮದ ಪ್ರವೇಶ. ಆದರೆ ಜೀವನದಲ್ಲಿ ಧರ್ಮದ ಪ್ರವೇಶ ಆಗ್ತಾ ಇದೆ, ಆದರೆ ಅದನ್ನು ಆಗಕ್ಕೆ ಬಿಡ್ತಾ ಇಲ್ಲ ಜೀವ, ಅಂದರೆ ಅದಕ್ಕಿಂತ ಅಶುಭ ಸಂಗತಿ ಯಾವುದೂ ಇಲ್ಲ. ಅವನೆಲ್ಲ ದುಃಖಕ್ಕೆ ಕಾರಣವೂ ಧರ್ಮ ಇದೆ, ಅವನೆಲ್ಲ ಸುಖಕ್ಕೆ ಕಾರಣವೂ ಧರ್ಮ ಇದೆ. कितना विचित्र है। सारे सुख का कारण भी धर्म है और दुख का कारण भी वही है, क्योंकि जो उन्नत वस्तु ಜೀವನದಲ್ಲಿ ಪ್ರವೇಶ ಮಾಡಕ್ಕೆ ಬರ್ತಾ ಇದೆ, उसको प्रवेश करने नहीं दिया तुमने, तो ಇನ್ನು ದುಃಖ ಅಲ್ಲದೆ ಇನ್ನೇನು ಸಿಗುತ್ತೆ ಜೀವಕ್ಕೆ, ಒದ್ದಾಡ್ತಾನೆ ಅವನು. कि ಧರ್ಮ ಅಂತೂ ಪ್ರತಿಯೊಂದು ಪ್ರಾಣಿಗೆ ಅನಿವಾರ್ಯ ಇದೆ. ಸಂಧಿ ಪಂಚೇಂದ್ರಿಯ ಪ್ರತಿಯೊಂದು ಪ್ರಾಣಿಗೆ ಧರ್ಮ ಅವಶ್ಯಕ ಮಾತ್ರ ಅಲ್ಲ, ಅನಿವಾರ್ಯ ಇದೆ. ಎಲ್ಲಿವರೆಗೆ ಆ ವಿಶುದ್ಧ ಧರ್ಮದ ತನಕ ಬರೋದಿಲ್ಲ ಅಲ್ಲಿವರೆಗೂ ಅವನು ಶಾಂತ ಆಗೋದಿಲ್ಲ. ಜೈನರದಷ್ಟೇ ಮಾತಾಡ್ತಿಲ್ಲ ನಾವು. ಪ್ರತಿಯೊಂದು ಸನ್ನಿ ಪಂಚೇಂದ್ರಿಯ ಜೀವಕ್ಕೆ ವಿಶುದ್ಧ ಧರ್ಮ ಅನಿವಾರ್ಯ ಇದೆ. ತಬ್ ತಕ್ ಉಸ್ಕಿ ಆಕುಲತಾ, छटपटाहट, ಚಂಚಲತಾ, ಅಶಾಂತಿ ಏನೂ ದೂರ ಆಗೋದಿಲ್ಲ. तो ಯಾವಾಗ ಅದು ಪ್ರವೇಶ ಆಗಕ್ಕೆ ಬರ್ತಾ ಇದೆ, ಯಾವಾಗ ಬರ್ತಾ ಇದೆ? ಪ್ರತಿ ಸಮಯ ಧರ್ಮ ಪ್ರವೇಶ ಆಗಲಿಕ್ಕೆ ನಿಂತಿದೆ, ಕಾಯ್ತಾ ಇದೆ. ಪ್ರತಿ ಸಮಯ ಜೀವ ಪ್ರವೇಶ ಆಗಬಾರ್ದು ಅಂತ ಉಪಾಯ ಮಾಡ್ತಾನೆ. ಆ ಉಪಾಯನೇ ಇವನ ದುಃಖಕ್ಕೆ ಕಾರಣ ಇದೆ. ಈ ನಮ್ಮ ಉಪಾಯನೇ ನಮ್ಮ ದುಃಖಕ್ಕೆ ಕಾರಣ ಇದೆ. ಅರ್ಥ ಆಗ್ತಿದೆ? धर्म जिस भी प्रकार से जीवन में आता हो, उन सब से दूर रहना यही दुख का कारण है. सहजವಾಗಿ प्रवेश आगते धर्म, लेकिन उल्टा काम करना पड़ता है, वो प्रवेश ना करे. इसलिए ಧರ್ಮಕ್ಕೋಸ್ಕರ ಪುರುಷಾರ್ಥ ಮಾಡೋದು ಅಗತ್ಯನೇ ಇಲ್ಲ. ಅದಂತೂ ನೈಸರ್ಗಿಕ, ಸ್ವಾಭಾವಿಕ, ಸಹಜ, ಅನಾದಿ ಸಿದ್ಧ, ಸತತ, ಶಾಶ್ವತ, ಸರಳ. ಅದಕ್ಕೇನೂ ಅವಶ್ಯಕತೆ ಇಲ್ಲ. ಅದು ಬರಬಾರ್ದು ಅಂತ ಉಪಾಯ ಮಾಡಲಿಕ್ಕೆ ಎಲ್ಲ ಪುರುಷಾರ್ಥನೂ ಮಾಡ್ತಾ ಇದ್ದಾನೆ ಅವನು. तो फिर आचार्य समझाते हैं, ಯಾವುದನ್ನ ನೀನು ಶತ್ರು ಅಂತ ತಿಳಿದಿದೀಯಾ ಅದೇ ನಿನ್ನ ಅನಂತ ಸುಖಕ್ಕೆ ಕಾರಣ ಇದೆ. तो ಯಾವ ವಿಷಯ ಸುಖದ ಚರ್ಚೆಯನ್ನು ಆಚಾರ್ಯರು ಮಾಡ್ತಾ ಇದ್ದಾರೆ, ಆ ವಿಷಯ ಸುಖ ಅದು ಶತ್ರು ಇಲ್ಲ. ಪಂಚೇಂದ್ರಿಯ ವಿಷಯ ಸುಖ ಅದು ಶತ್ರು ಇಲ್ಲ. ನಿನ್ನೆಲ್ಲ ರಾಗದ್ವೇಷಗಳು ಅದು ಶತ್ರು ಇಲ್ಲ. ನಿನ್ನ ಗತಿಗಳಲ್ಲಿ ಪರಿಭ್ರಮಣೆ ಅದು ಶತ್ರು ಇಲ್ಲ. ಇದ್ಯಾವುದು ನಿಜವಾದ ಶತ್ರು ಅಲ್ಲ. ನಿಜವಾದ ಶತ್ರು ಏನು ಹೇಳ್ತಾರೆ? ಧರ್ಮ ವಿಘಾತಂ, सबसे बड़ा शत्रु होता है धर्म को नाश करना.
ಮನುಷ್ಯ ಭಾವ ಸಿಕ್ಕಿದೆ, ತು ಶರೀರದಲ್ಲಿ ರೋಗ ಇದೆ. ಹೇಳ್ತಾರೆ ಇದು ನಿನ್ನ ಸಮಸ್ಯೆನೇ ಅಲ್ಲ, ಇದು ನಿನ್ನ ಶತ್ರು ಅಲ್ಲ. ಕಿ ಮನುಷ್ಯ ಭಾವ ಸಿಕ್ಕಿದೆ, ಆದ್ರೆ ಕುಟುಂಬದಲ್ಲಿ ಸಮಸ್ಯೆ ಇದೆ, ಇದು ಶತ್ರು ಅಲ್ಲ ನಿಂದು. ಮನುಷ್ಯ ಭಾವ ಸಿಕ್ಕಿದೆ, ನೂರಾರು ಸಮಸ್ಯೆಗಳಿದೆ, ಇದು ಯಾವುದು ಸಮಸ್ಯೆ ಅಲ್ಲ ನಿಂದು. ಸಮಸ್ಯೆ ಯಾವುದು? इन सब रहते हुए यदि धर्म है तो कोई समस्या नहीं. ಮತ್ತಿದೆಲ್ಲ ಜೊತೆಗೆ ಧರ್ಮವನ್ನ ನಾಶ ಮಾಡಿಬಿಟ್ಟು ಮುಂದುವರಿತಾ ಇದ್ದಾನೆ. ಇನ್ನು ಜೀವನದಲ್ಲಿ ಯಾವುದೇ ಶುಭ ನಡೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಧರ್ಮವನ್ನ ಕಾಲಲ್ಲಿ ತುಳಿದು ಮುಂದೆ ಹೋಗ್ತಾ ಇದ್ದಾನೆ ಅವನು. ಧರ್ಮ ವಿಘಾತಂ, ಧರ್ಮ ನಾಶ ಮಾಡಿ ಪಂಚೇಂದ್ರಿಯ ಭೋಗ ಮಾಡ್ತಾ ಇದ್ರೆ ಪಂಚೇಂದ್ರಿಯ ಭೋಗ ದುಃಖಕ್ಕೆ ಕಾರಣ ಇದೆ. ಆದ್ರೆ ಧರ್ಮಪೂರ್ವಕ ಆಗುತ್ತಾ ಇದ್ರೆ ಯಾವ ಸಮಸ್ಯೆನೂ ಇಲ್ಲ. ಹಾಗಾದ್ರೆ ಸಮಸ್ಯೆ ಏನಾಯ್ತು? ಸಮಸ್ಯೆ ಪಂಚೇಂದ್ರಿಯ ಭೋಗ ಅಲ್ಲ. बोलो, समस्या ये नहीं कि तुमने पंचेंद्रिय भोग किया, समस्या ये है कि तुमने अपने आप को ही भूल लिया. क्या ಸಮಸ್ಯೆ ಏನಿದೆ? ನನ್ನನ್ನು ನಾನೇ ಮರೆತು ಬಿಟ್ಟೆ, ಇದು ಸಮಸ್ಯೆ ಇದೆ. ಭೋಗ ಸಮಸ್ಯೆ ಇಲ್ಲ. तो भोग चलता रहे. अरे ಯಾರಿಗೆ ತನ್ನ ಅರಿವು ತನಗಿದೆ ಅವನಿಗೆ ಭೋಗಾಸಕ್ತಿ ಉಂಟಾಗೋದೇ ಇಲ್ಲ, ಅದು ಸಹಜ ಇರುತ್ತೆ. तो कृत्वा धर्म विघातम सुखानि अनुभವಂತಿ. ಯಾವ ತರ ಇದೆ ಇದು? ಸಂಪೂರ್ಣ ಮನುಷ್ಯ ಆಯಸ್ಸು ಸಿಕ್ಕಿದೆಯಲ್ಲ, ಇದನ್ನೇ ನಾಶ ಮಾಡುವಂತ ಕೆಲಸ. ಬುಡ ಸಮೇತ ತ್ರಸ ಪರ್ಯಾಯ ಸಿಕ್ಕಿದೆ, तो ಇದನ್ನ ಬುಡ ಸಮೇತ ಕಿತ್ತೆಸೆದು ಬಿಡೋದು. जैसे कि हम यहां पर अनंत काल तक रहने वाले हैं. कितने दिन रहने वाले हैं यहां पे? कुछ अता पता नहीं है. ಆದ್ರೆ ನಾವು ಹೆಂಗ್ ಬಿಹೇವ್ ಮಾಡ್ತಾ ಇದ್ದೀವಿ कि ಶಾಶ್ವತವಾಗಿ ಇಲ್ಲೇ ಇರೋನಿದ್ದೀನಿ. ಯಾರಿಗೆ ಈ ಶಾಶ್ವತದ ಅನುಭವ ಇಲ್ಲ ಅವನಿಗೆ ಜ್ಞಾನಿ ಅಂತ ಕರೀತಾರೆ. ಅವನು ಪ್ರಯಾಣಿಕ ಇದ್ದಾನೆ. ದಿಗ್ದೇಶಭ್ಯ ಖಗಾಯಿತ್ಯ, ಅವನು ಪ್ರಯಾಣಿಕ ಇದ್ದಾನೆ, ಅವನಿಗೇನು ಸಮಸ್ಯೆ ಇಲ್ಲ. ಪ್ರಯಾಣದ ಮಧ್ಯದಲ್ಲಿ ಯಾವುದು ಅವಶ್ಯಕ ಇದೆ ಅದನ್ನು ಗ್ರಹಣೆ ಮಾಡ್ತಾನೆ. ಪ್ರಯಾಣ ಮಾಡ್ಲಿಕ್ಕೆ ಕೂತ್ಕೊಳ್ಳೋಕೆ ಸೀಟ್ ಬೇಕು, ಕೂತ್ಕೋತಾನೆ. ಆದ್ರೆ ಅದರಿಂದೇನು ಧರ್ಮಭ್ರಷ್ಟ ಆಗೋದಿಲ್ಲ. उससे कोई धर्म भ्रष्ट नहीं हुआ. वो कब हुआ? जब ये भूल गया कि एक दिन बाद उतरना है ट्रेन से. अदे मर्तोय्ತು. क्या ಬೆಳಿಗ್ಗೆ ಕೂತಿದ್ದಾನೆ, ಸಾಯಂಕಾಲ ಇಳಿಯೋದಿದೆ ಟ್ರೈನಿಂದ, ಮರೆತು ಬಿಟ್ಟ. ಹೆಂಗಿದೆ ಇವನು ವರ್ತನೆ? ಜೀವನ ಪೂರ್ತಿ ಟ್ರೈನಲ್ಲೇ ಕಳೆಯೋನಿಲ್ಲ. अब क्या होगा? अब धर्म भ्रष्ट हुआ. समझ में आ रही बात? अब धर्म भ्रष्ट हो गया. संसार में जो कुछ भी है, ಎಷ್ಟು ಸಂಬಂಧ, ವಸ್ತು, ಸಂಯೋಗಗಳಿದೆ, ಅದೆಲ್ಲವೂ ಧರ್ಮ ಸಾಧನೆಗೋಸ್ಕರ ಇದೆ. ಆದ್ರೆ ಅದೆಲ್ಲ ಶಾಶ್ವತ ಅಂತ ತಿಳಿದು ಅದನ್ನೇ ಭೋಗಿಸಕ್ಕೆ ಶುರು ಮಾಡ್ಬಿಡ್ತೀವಿ. ಅದಕ್ಕೇನು ಹೇಳ್ತಿದ್ದಾರೆ? ಕೃತ್ವಾ ಧರ್ಮ ವಿಘಾತಂ ವಿಷಯ ಸುಖಾನಿ ಅನುಭವಂತಿ ಮೋಹಾತ್. ಮೋಹದಿಂದ ವಿಷಯ ಸುಖವನ್ನೇ ಅನುಭವಿಸ್ತಾನೆ, ತನ್ನ ತ್ರಸ ಪರ್ಯಾಯವನ್ನೇ ಕಿತ್ತೆಸೆದು ಬಿಡ್ತಾನೆ. ಇನ್ನು ಮುಂದಕ್ಕೆ ಅವನಿಗೆ ದಾರಿ ಕಾಣಿಸೋದಿಲ್ಲ. ಯಾಕಂದ್ರೆ ಪಂಚೇಂದ್ರಿಯದಿಂದ ಕೆಳಗಡೆ ಹೋಗ್ಬಿಟ್ರೆ ಇನ್ನು ದಾರಿ ಕಾಣಿಸೋದು ಕಷ್ಟ ಇದೆ. ಆ ದೃಷ್ಟಿಯಿಂದ
ಇಲ್ಲೇನು ಹೇಳ್ತಿದ್ದಾರೆ, ಯಾವ ಪುಣ್ಯ ಹಾಗೂ ಪಾಪ ಇದೆ ಅವುಗಳ ಚರ್ಚೆ ನಡೀತಾ ಇದೆ. ನಾನು ಹಿಂದೆ ಹೇಳಿದ್ನಲ್ಲ, ಪಾಪಾನುಬಂಧಿ ಪುಣ್ಯ ಮತ್ತೆ ಪಾಪಾನುಬಂಧಿ ಪಾಪ, पुण्यानुबंधी पुण्य पुण्यानुबंधी पाप, ये चार हो गए ना. तो ಪಾಪದ ಉದಯ ಇದೆ, ಪಾಪನೇ ಬಂಧ ಮಾಡ್ತಾ ಇದ್ದಾನೆ. ಪಾಪದ ಉದಯ ಇದೆ, ಪುಣ್ಯ ಬಂಧ ಮಾಡ್ತಾ ಇದ್ದಾನೆ. ಪುಣ್ಯದ ಉದಯ ಇದೆ, ಪುಣ್ಯನೇ ಬಂಧ ಮಾಡ್ತಾ ಇದ್ದಾನೆ. ಪುಣ್ಯದ ಉದಯ ಇದೆ, ಪಾಪ ಬಂಧ ಮಾಡ್ತಾ ಇದ್ದಾನೆ. ये हो गया ना. इसका अर्थ क्या हुआ? हमेशा हम क्या रोना रोते हैं कि मेरा तो पाप का उदय है, ಅದಕ್ಕೆ ಹಿಂಗೆ ಮಾಡ್ತೀವಿ ನಾವು. ಅರೆ ಪಾಪಾನುಬಂಧಿ ಪುಣ್ಯ ಆಗ್ಲಿಕ್ಕೆ ಸಾಧ್ಯ ಇದೆ. तो ಉದಯ ಪಾಪದಿದ್ರೂ ಬಂಧ ಪುಣ್ಯ ಆಗ್ಲಿಕ್ಕೆ ಸಾಧ್ಯ ಇದೆಯಲ್ಲ. क्या दिक्कत है इसमें? उदय पाप का चल रहा है भाई, दिक्कत नहीं है, लेकिन बंध पुण्य का हो सकता है. ಅದೇ ತರ ಉದಯ ಪುಣ್ಯದ ನಡೀತಾ ಇದೆ. तो ಪುಣ್ಯ ಅಂತೂ ಆಗಲೇಬಹುದಿದೆ, ಆದರೆ ಪಾಪ ಮಾಡ್ತಾನೆ. ಇದೇನಾಯ್ತು? ಪುಣ್ಯಾನುಬಂಧಿ ಪಾಪ. ಸ್ವರ್ಗದಲ್ಲಿ ಇದೇ ಜಾಸ್ತಿ ನಡೆಯುತ್ತೆ. पता आपको? पुण्यानुबंधी पाप, स्वर्ग इज इक्वल टू पुण्यानुबंधी पाप. लो स्वर्ग हो गया पूरा. ಯಾವಾಗ ಧರ್ಮಂ ವಿಘಾತ ಹೇಳ್ತ ಕೃತ್ವಾ ಧರ್ಮ ವಿಘಾತಂ, ಸಮ್ಯಕ್ ದರ್ಶನ ಇಲ್ಲ ಅಂದ್ರೆ ಸ್ವರ್ಗ ಅಂದ್ರೆ ಪುಣ್ಯಾನುಬಂಧಿ ಪಾಪ, ನರಕ ಅಂದ್ರೆ ಪಾಪಾನುಬಂಧಿ ಪಾಪ. तो मनुष्य अंदर बोलो, मनुष्य का क्या हिसाब है? बोलो. पुण्यानुबंधी पुण्य लग रहा है ऐसा जीवन में. ಮನುಷ್ಯ ಜೀವನದಲ್ಲೂ ಹೀಗೆ ನಡೀತಿದೆ. ಬಹಳಷ್ಟು ಕಾಲ ಪುಣ್ಯದುದಯ ಇದೆ. ಅಪ್ ಸಮಜೋ, ಬಾಲ್ಯದಿಂದ ಇಲ್ಲಿವರೆಗೆ ಒಂದಲ್ಲ ಒಂದು ರೀತಿಯಾಗಿ ಶರೀರ ಇನ್ನು ಜೊತೆಗಿದೆ ತಾನೆ, ಮರ್ತೋನೇಗೇನ? मरण तो नहीं हुआ, छोटी मोटी बीमारी तो हुई होगी, मरण तो नहीं हुआ ना. तो ये किसका उदय है? ಮನುಷ್ಯ ಗತಿಯ ಶರೀರ ಇನ್ನೂ ಅವಸ್ಥಿತವಾಗಿದೆ. ये पुण्य का उदय है. ಇದು ಸತತವಾಗಿ ನಡೀತಾ ಇದೆ, ಸತತವಾಗಿ ನಡೀತಾ ಇದೆ ಈ ಪುಣ್ಯದ ಉದಯ. ನಾವೇನ್ ಮಾಡ್ತಿದೀವಿ ಹಾಗಾದ್ರೆ? ದುರುಪಯೋಗ. तो ಪುಣ್ಯಾನುಬಂಧಿ ಪಾಪ ಆಗೋಯ್ತಲ್ಲ. ಬಾಲಕನಿಂದ ಇಲ್ಲಿವರೆಗೆ ಊಟ ತಿಂಡಿಗೇನು ಕೊರತೆ ಆಗಿದೆಯೇನೋ? तो ये किसका उदय है? ಇದು ಪುಣ್ಯದ ಉದಯ ಇದೆ ತಾನೆ. तो ಪುಣ್ಯಾನುಬಂಧಿ ಪಾಪ ಇದೇ ನಡೀತಾ ಇದೆ. ಅದಕ್ಕೆ ಆಚಾರ್ಯರಲ್ಲಿ ಹೇಳ್ತಿದ್ದಾರೆ, ಕೃತ್ವಾ ಧರ್ಮ ವಿಘಾತಂ, ಧರ್ಮವನ್ನ ನಾಶ ಮಾಡಿ ವಿಷಯ ಸುಖವನ್ನ ಭೋಗಿಸ್ಬೇಡ. ವಿಷಯ ಸುಖ ಭೋಗಿಸೋದು ತನ್ನಷ್ಟಕ್ಕೆ ತಾನು ಪಾಪನೂ ಅಲ್ಲ, ಪುಣ್ಯನೂ ಅಲ್ಲ. भोग न तो पुण्य होता है न पाप होता है, भोग भोग होता है. ಪುಣ್ಯ ಪಾಪ ಯಾವಾಗ ಡಿಸೈಡ್ ಆಗುತ್ತೆ? कि ಜೀವ ಧರ್ಮ ನಷ್ಟ ಮಾಡಿ ಭೋಗಿಸ್ತಾ ಇದ್ದಾನೋ ಅಥವಾ ಧರ್ಮ ಪೂರ್ವಕ ಭೋಗಿಸ್ತಾ ಇದ್ದಾನೋ. इसलिए कहा ಚಕ್ರವರ್ತಿಯ ಎಲ್ಲಾ ಭೋಗಗಳು ಸಂವರ ನಿರ್ಜರೆಗೆ ಕಾರಣ. ಬೋಲು, ಭೋಗದಿಂದ ಸಂವರ ನಿರ್ಜರ ಹೆಂಗಾಗುತ್ತೆ? ये हो सकता है? बोलो. ಒಬ್ಬ ವ್ಯಕ್ತಿ ಭೋಗ ಮಾಡ್ತಾ ಇದ್ದಾನೆ, ಅದರಿಂದ ಸಂವರ ನಿರ್ಜರ ಆಗುತ್ತೇನೋ? लिखा शास्त्रों में. ಅದರ ಅರ್ಥ ಏನು?
ಎಷ್ಟು ಕರ್ಮ ಪ್ರಕೃತಿಗಳ ಬಂಧ ಆಗುತ್ತಾ ಇಲ್ಲ, ಅದಂತೂ ಆಗುತ್ತಾನೆ ಇಲ್ಲ. ಅವನು ಭೋಗಿಸ್ತಾ ಇದ್ರೂ ಆಗುತ್ತಾ ಇಲ್ಲ. ಸಂವರ್ ನಿಜರ ಆಗ್ತಿದೆ ತಾನೆ. 43, 48 ಎಷ್ಟೋ ಪ್ರಕೃತಿಗಳು ಸಮ್ಯಕ್ತು ಆಗುತ್ತಾ ಇದ್ದಂತೆ ಬಂದ ಆಗೋದಿಲ್ಲ. ಬಂದ ಆಗುತ್ತಿಲ್ಲ ಅಂದ್ರೆ ಏನೋ ಸಂವರ ಆಯಿತು. ಠೀಕೆನ? ಯಾವಾಗ ಅವನು ಯಾವಾಗ ಭೋಗದಲ್ಲಿದ್ದಾನೆ ಅವಾಗ್ಲೂ. ಇದರ ಅರ್ಥ ಭೋಗದಿಂದ ಸಮಸ್ಯೆ ಇಲ್ಲ, ಜೀವನದಲ್ಲಿ ಧರ್ಮ ಇದೆಯೋ ಇಲ್ವೋ ಅಲ್ಲಿ ಸಮಸ್ಯೆ ಇದೆ. ಮತ್ತೆ ಅದನ್ನ ಹೆಂಗ್ ತಿಳಿಯೋದು ಧರ್ಮ ಇದೆಯೋ ಇಲ್ವೋ ಅಂತ? ಧರ್ಮದಿಂದ ದೂರ ಇರಕ್ಕೆ ನಾನು ಏನೇನು ಉಪಾಯ ಮಾಡ್ಕೊಂಡಿದ್ದೀನಿ, ये जांचो पहले क्या धर्म जीवन में है, ये कैसे पता चलेगा? धर्म को नहीं देखना, पहले देखो धर्म से दूर रहने के लिए क्या क्या उपाय करता हूं मैं. अर्थ ಆಗ್ತಿದೆ? हम उल्टा जाते हैं तो कुछ मिलता नहीं. तो ಏನು ಹೇಳ್ಬಿಡ್ತೀವಿ, ನಾನು ಶುದ್ಧಾತ್ಮ, तो ಮುಗೀತಿಲ್ಲಿಗೆ ಕಥೆ. क्यों? क्योंकि शुद्धात्मा ही है, कुछ नहीं करता. ಅದಕ್ಕೇನು ಹೇಳ್ತಿದ್ದಾರೆ, ಇಲ್ಲ ಇಲ್ಲ, ಪ್ರತಿ ಸಮಯ ದೂರ ಇರ್ಲಿಕ್ಕೆ ಏನೇನೋ ಉಪಾಯ ಮಾಡ್ಕೊಂಡಿದ್ದೀನಿ ನಾನು. ಬೆಳಿಗ್ಗೆ ಎದ್ದ ಮೇಲೆ ಒಂದು ಉಪಾಯ ಇದೆ, ಮಧ್ಯಾಹ್ನ ಒಂದು ಉಪಾಯ ಇದೆ, ಸಾಯಂಕಾಲ ಒಂದು ಉಪಾಯ ಇದೆ, ರಾತ್ರಿ ಒಂದು ಉಪಾಯ ಇದೆ. ಈ ಉಪಾಯಗಳನ್ನು ಹುಡುಕಬೇಕು, ಏನೇನು ಉಪಾಯ ಮಾಡ್ಕೊಂಡಿದ್ದೀವಿ. ಆಗ ಗೊತ್ತಾಗುತ್ತೆ ಧರ್ಮ ಇದೆಯೋ ಇಲ್ವೋ ಅಂತ. ಒಂದು 15-20 ನಿಮಿಷ ಧರ್ಮದಲ್ಲಿ ಇದ್ದ ತಕ್ಷಣ ಎದ್ದು ಬೇರೆ ಕಡೆ ಓಡ್ ಹೋಗ್ತಾನೆ. ಆ ಓಡ್ ಹೋಗೋ ಉಪಾಯ ಯಾವುದದು? ಅದೇ ಅಧರ್ಮ ಇದೆ. ಇಂತಹ ಯಾವ ಡಿಸ್ಟ್ರಾಕ್ಷನ್ಸ್ ಇದೆ ಜೀವಕ್ಕೆ, ಅದನ್ನ ನಾವು ಗುರುತಿಸಬೇಕಿದೆ. ಅದೇ ಅಧರ್ಮ ಇದೆ. ಧರ್ಮ ತನ್ನಿಂದ ತಾನೇ ಬರುತ್ತೆ. देखो ಆಚಾರ್ಯರು ಅದನ್ನೇ ಹೇಳೋರಿದ್ದಾರೆ. ಏನು ಹೇಳ್ತಾರೆ? ವಿಷಯ ಸುಖವನ್ನ ಭೋಗಿಸ್ತಾ ಭೋಗಿಸ್ತಾ ಕೂಡ ಧರ್ಮ ಮಾಡ್ಬೋದು. ಸಾಮಾನ್ಯ ವ್ಯಕ್ತಿ ಇದನ್ನ ಓದಿದ್ರೆ ಏನನ್ಸುತ್ತೆ ಅವನಿಗೆ? ಬೋಲೋ. ಅಥ ತಸ್ಯ ಧರ್ಮಸ್ಯ ಪ್ರಾಪ್ತಿ ಉಪಾಯನ್ ದರ್ಶನಾಹ. ಕಿ ವಿಷಯ ಸುಖವನ್ನ ಭೋಗಿಸ್ತಾ ಇದ್ರು ಧರ್ಮ ಮಾಡೋದು ಸಾಧ್ಯ ಇದೆ. ಹಾಗಾದ್ರೆ ಸುಲಭ ಆಗೋಯ್ತಲ್ಲ. ಕಿ ಸುಲಭನೇ ಇದೆ, ಏನು ಕಷ್ಟ ಇಲ್ಲ. देखो 25ನೇ ಶ್ಲೋಕ. ಕರ್ತೃತ್ವ ಹೇತು ಕರ್ತೃತ್ ತ್ವಾನುಮತೈ ಸ್ಮರಣ ಚರಣ ವಚನೇಷು ಕರ್ತೃತ್ವ ಹೇತು ಕರ್ತೃ ತ್ವಾನುಮತೈ ಸ್ಮರಣ ಚರಣ ವಚನೇಷು ಯಃ ಸರ್ವರ್ಥಾಭಿಗಮ್ಯಃ ಯಃ ಸರ್ವಥಾಭಿಗಮ್ಯಃ ಸ ಕಥಂ ಧರ್ಮೋ ನ ಸಂಗ್ರಾಹ್ಯಃ ಸಹ ಕಥಂ ಧರ್ಮಃ ನ ಸಂಗ್ರಾಹ್ಯಃ. ಆ ಯಾವ ಧರ್ಮ ಇದೆ ಅದು ಕಥಂ ಹೇಗೆ, ನ ಸಂಗ್ರಾಹ್ಯಃ ಸಂಗ್ರಹ ಮಾಡಲಿಕ್ಕೆ ಯೋಗ್ಯ ಯಾಕಿಲ್ಲ. ಯಾವ ಧರ್ಮ? ಯಹ ಸರ್ವಥಾ ಅಧಿಗಮ್ಯಃ ಸ್ಮರಣ ಚರಣ ವಚನೇಷು. ಸ್ಮರಣ ಚರಣ ವಚನ ಮೂರಾಯ್ತಲ್ಲ. ಸ್ಮರಣ
ಚರಣ ಅಂದರೆ ಆಚರಣ, ವಚನ, ಇದು ಮೂರಾಯ್ತು. ಈ ಸ್ಮರಣ, ವಚನ ಮತ್ತು ಚರಣಗಳಲ್ಲಿ ಅಂದ್ರೆ ಏನು? ಮನ ವಚನ ಕಾಯ. ಮನ ವಚನ ಕಾಯಗಳಲ್ಲಿ ಕರ್ತೃತ್ವ ಹೇತು ಕರ್ತೃತ್ವಾತ್ ಅನುಮತೈ, ಕರ್ತೃತ್ವದಿಂದ, ಕರ್ತೃತ್ವದ ಕಾರಣದಿಂದ ಮತ್ತು ಅನುಮತಿಯಿಂದ. ಅಂದ್ರೆ ಏನು? ಕೃತಕಾರಿತ ಅನುಮೋದನ. ಕೃತಕಾರಿತ ಅನುಮೋದನೆಯಿಂದ ಯಾರು ಧರ್ಮವನ್ನ ಹೆಂಗಿದೆ ಅದು? ಸರ್ವಥಾ ಅಧಿಗಮ್ಯ, ಎಲ್ಲ ಪ್ರಕಾರದಿಂದ ಸ್ವೀಕಾರ ಮಾಡಲಿಕ್ಕೆ ಯೋಗ್ಯ ಇದೆ. ಆ ಧರ್ಮವನ್ನ ಸಂಗ್ರಹ ಮಾಡೋದು ಯಾಕೆ ಸೂಕ್ತ ಅಲ್ಲ? ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಧರ್ಮವನ್ನ ಕೃತಕಾರಿತ ಅನುಮೋದನೆಯಿಂದ, ಮನ ವಚನ ಕಾಯದಿಂದ ಎಲ್ಲ ಕಡೆಯಿಂದ ಜೀವನದಲ್ಲಿ ತಂದುಕೊಳ್ಳಬಾರದು ಯಾಕೆ? ಶ್ಲೋಕದ ಅರ್ಥ ಸುಲಭ ಇದೆ, ಆದರೆ ಏನು ಹೇಳ್ತಿದ್ದಾರೆ ಇಲ್ಲಿ? ಮನ ವಚನ ಕಾಯ್ ಕೃತಕಾರಿತ ಅನುಮೋದನ. ಇದು 3 ವಿಷಯ ಇದೆ, 2 ವಿಷಯ ಇದೆ. ಬಹಳಷ್ಟು ರಹಸ್ಯ ಇದೆ ಈ ಜಿನವಾಣಿಯ 6 ಶಬ್ದಗಳಲ್ಲಿ. ಮನ ವಚನ ಕಾಯ್ ಕೃತಕಾರಿತ ಅನುಮೋದನ, ಇದಕ್ಕೆ नव बाढ़ कहते हैं. तो इसका अर्थ क्या है? ಕೃತಕಾರಿತ ಅನುಮೋದನ ಶ್ರಾವಕಾಚಾರದಲ್ಲಿ ಸ್ವಲ್ಪ ಚರ್ಚೆ ಮಾಡಿದ್ವಿ ನಾವು, ಯಾರು ಕೇಳಿದ್ರೆ. ಮನ ವಚನ ಕಾಯ ಅಂದ್ರೆ ಏನು? ಮನ ವಚನ ಕಾಯ ಅಂದ್ರೆ ಧರ್ಮ ಎಲ್ಲಾ ರೀತಿಯಿಂದನೂ ಪ್ರವೇಶ ಆಗಿದೆ, ಇನ್ನು ಎಲ್ಲೂ ಏನೂ ಉಳಿದಿಲ್ಲ. ಇನ್ನೊಂದು ಕಡೆಗೆ ಏನಿದೆ? ಧರ್ಮದಲ್ಲಿ ಬರ್ತಾ ಇದ್ದಾನೆ, ಆದರೆ ಮನ ವಚನ ಕಾಯ ಇವು 3ರಲ್ಲೂ ಧರ್ಮ ಬಂದಿಲ್ಲ. ಕಾಯದಲ್ಲಿ ಕಾಣಿಸ್ತಾ ಇದೆ, ಒಮ್ಮೊಮ್ಮೆ ವಚನದಲ್ಲಿ ಕಾಣಿಸೋದು ಕಷ್ಟ ಆಗ್ಬಿಟ್ಟಿದೆ. ಅಕ್ಕಪಕ್ಕ ನೆರೆ ಹೊರೆ ಅವ್ರಿಗೆ ಇವ್ರಿಗೆ ಹೇಳೋದಿಲ್ಲ ಇವನು. ಕ್ಯಾ ಸ್ವಾಧ್ಯಾಯ ಬಂದ್ರೆ ಇವನೇನು ವಾಟ್ಸಪ್ಪಲ್ಲಿ ಎಲ್ಲರಿಗೂ ಕಳಿಸ್ತಾನೆ ಅಂತಾನು? ಕಳಿಸೋದಿಲ್ಲ ಇವನು, ಬೇರೆ ಬೇರೆ ವಿಡಿಯೋಗಳು ಕಳಿಸ್ತಾನೆ. ಮತ್ಲಬ್ ಕ್ಯಾ? धर्म वचनदಲ್ಲೂ ಬಂದಿಲ್ಲ. क्या अर्थ हुआ इसका? वचन में भी नहीं आया, खाली काय जो बिल्कुल निर्जीव ಇದೆ, ಆ ಕಾಯದಲ್ಲಿ ಸ್ವಲ್ಪ ತೋರಿಸ್ತಾನೆ ಅವನು. ಮನಸ್ಸಿನ ಬಗ್ಗೆ ಅಂತೂ ಮಾತಾಡೋ ಹಾಗಿಲ್ಲ. क्या बात करे ಮನಸ್ಸು? तो ದರ್ಶನ ಜ್ಞಾನ ಚಾರಿತ್ರ ಇದು ಮನ ವಚನ ಕಾಯಕ್ಕೆ ಸಂಬಂಧಪಟ್ಟಿರೋದಿದೆ. ಅದಕ್ಕೆ ತತ್ವಾರ್ಥ ಸೂತ್ರ ಏನು ಹೇಳುತ್ತೆ? ಸಮ್ಯಕ್ತ್ವ ಆದ ತಕ್ಷಣ ರತ್ನತ್ರಯ ಪ್ರಕಟ ಆಗುತ್ತೆ. ಸಮ್ಯಕ್ತ್ವ ಆದ ತಕ್ಷಣ ರತ್ನತ್ರಯ ಪ್ರಕಟ ಆಗುತ್ತೆ ಅಂದ್ರೆ ಏನು? ಮನ ವಚನ ಕಾಯ ಶುದ್ಧ ಆಗ್ಬಿಡುತ್ತೆ. ಭಗವದ್ಗೀತಾ ಇದಕ್ಕೆ ಇಂದ್ರಿಯ ಶುದ್ಧಿ ಅಂತ ಕರೆಯುತ್ತೆ. ಅಂದ್ರೆ ಏನು? ಮನ ವಚನ ಕಾಯ 3 ಶುದ್ಧ ಆಗತ್ತೆ ಸಮ್ಯಕ್ತವಾದ ತಕ್ಷಣ. ನಮಗೇನನ್ಸುತ್ತೆ ಮುನಿ ಆದ್ಮೇಲೆ ಆಗುತ್ತೆ. ಅರೆ ನೈ ಭಾಯಿ, ಶುದ್ಧ ಅಂತೂ ಇವಾಗಲೇ ಆಗುತ್ತೆ. ಆಚರಣೆಯಲ್ಲಿ ವೃದ್ಧಿ ಕ್ರಮೇಣವಾಗುತ್ತೆ, ಅದು ಸಮಸ್ಯೆ ಇಲ್ಲ. शुद्धि तो चाहिए ना, वृद्धि की बात नहीं कर रहे, शुद्धि की बात करते हैं. ವೃದ್ಧಿ ಶುದ್ಧಿ ಎರಡರಲ್ಲೂ ತುಂಬಾ ವ್ಯತ್ಯಾಸ ಇದೆ. ಶ್ರಾವಕ ಜೀವನದಲ್ಲಿ ಮನ ವಚನ ಕಾಯದ ಶುದ್ಧಿ ಬೇಕಿದೆ. ವೃದ್ಧಿ ಕ್ರಮೇಣವಾಗುತ್ತೆ. ಅವರವರ ದೇಹ, ಅವರವರ ಪರಿಸ್ಥಿತಿ, ಅವರವರ ಕರ್ಮದುದಿಯ ಇದೆಲ್ಲವೂ ಸೇರಿ ವೃದ್ಧಿ ಆಗುತ್ತಿದೆ.
किसी को कोई रोग ही हो गया, वो व्रत ही नहीं पाल सकता. तो ಈಗ ಯಾವ ಚಾರಿತ್ರ ವೃದ್ಧಿ ಆಗುತ್ತೆ? ಆದರೆ ಚಾರಿತ್ರ ಶುದ್ಧಿ ಅವನಲ್ಲೂ ಸಾಧ್ಯ ಇದೆ. ವೃದ್ಧಿ ಸಾಧ್ಯ ಇಲ್ಲ, ಶುದ್ಧಿ ಸಾಧ್ಯ ಇದೆ. ಬೋಲೋ. ಸ್ತ್ರೀ ಪರ್ಯಾಯದಲ್ಲಿ ಜನ್ಮ ಆಗಿದೆ, तो ಸುಮಾರು ಜನಕ್ಕೆ ಏನನ್ಸುತ್ತೆ, ನಾನೇನು ಮಾಡೋಕ್ಕಾಗೋದಿಲ್ಲ. तो ಮಾಡೋಕ್ಕಾಗೋದಿಲ್ಲ ಅಂದ್ರೆ ವೃದ್ಧಿ ಸಾಧ್ಯ ಇಲ್ಲ, ಶುದ್ಧಿ ಸಾಧ್ಯ ಇದೆ. माने मुनि दीक्षा धारण नहीं कर सकते, लेकिन शुद्धि तो कर सकते. ಅದರಲ್ಲೇನು ಸಮಸ್ಯೆ ಇದೆ? ಆದರೆ ಅತಿ ದೊಡ್ಡ ವಿಷಾದನೀಯ ಸಂಗತಿ ಇದೆ. ಧರ್ಮ ಕ್ಷೇತ್ರದಲ್ಲಿ ಬಂದಷ್ಟು ಜೀವಿಯ ಮನವಚನ ಕಾಯಗಳ ಅಶುದ್ಧ ಆಗ್ಬಿಡುತ್ತೆ. ये क्यों हुआ? जब धर्म क्षेत्र में नहीं थे तभी थोड़ा बहुत मन वचन का शुद्ध थे, आने के बाद तो और अशुद्ध हो गए. ये क्या हो गया? ಈಗ ಆಚಾರ್ಯರು ಹೇಳ್ತಿದ್ರಲ್ಲ, ಧರ್ಮ ಪ್ರವೇಶ ಆಗ್ತಾ ಇದೆ, ಆ ಸಂದರ್ಭದಲ್ಲಿ ಅದನ್ನ ತಡೆದ್ರೆ ಎಲ್ಲ ಅಶುದ್ಧಿಗಳು ಸಂಭವಿಸುತ್ತೆ ಜೀವನದಲ್ಲಿ. तो ಧರ್ಮ ಕ್ಷೇತ್ರದಲ್ಲಿ ಬಂದಾಗ್ಲೂ ಜಗ್ಗಾಟ ನಡೀತಾ ಇದೆ ಒಂದು ಧರ್ಮದ ಜೊತೆಗೆ. ಪ್ರವೇಶ ಮಾಡಕ್ ಬಿಡ್ಲಾ ಬೇಡವಾ ಅಂತ ಎವ್ರಿ ಡೇ ಫೈಟಿಂಗ್. ಅದರಿಂದ ಏನಾಗ್ತಿದೆ? ಮನ ವಚನ ಕಾಯ ಮತ್ತಷ್ಟು ಅಶುದ್ಧ ಆಗ್ತಾ ಇದೆ. तो ಇದು ಬಹಳ ಮಹತ್ವಪೂರ್ಣ ವಿಷಯ ಇದೆ. मन वचन काय शुद्धि इज इक्वल टू रत्नत्रय. ಇದು ರತ್ನತ್ರಯ ಇದೆ, ದರ್ಶನ್, ಜ್ಞಾನ, ಚಾರಿತ್ರ. तो मन वचन काय ಇದರ ಸಮಗ್ರತೆ ಇದೆ. ಇದು ಮುನಿ ಜೀವನದಲ್ಲಿ ಹೋಗಿ ಪ್ರಕಟ ಆಗೋದಲ್ಲ. ಮುನಿ ಜೀವನದಲ್ಲಿ ವೃದ್ಧಿ ಆಗುತ್ತೆ, ಬಹಳಷ್ಟು ವೃದ್ಧಿ ಆಗುತ್ತೆ. वो ಸಮಸ್ಯೆ नहीं. ಅದರ ಜೊತೆಗೆ ಏನು ಹೇಳಿದ್ರು? ಕೃತ ಕಾರಿತ ಅನುಮೋದನ. ಈಗಿನ ಸಮಯದಲ್ಲಂತೂ ನಾವು ಅನುಮೋದನೆ ಅಂತೂ ಮರ್ತೇ ಬಿಟ್ಟಿದ್ದೀವಿ. ಬಹುತೇಕ ಪ್ರಮಾಣದಲ್ಲಿ ಅನುಮೋದನೆಯ ಅರ್ಥನೇ ಗೊತ್ತಿಲ್ಲ ನಮಗೆ. अनुमोदन का खाली अर्थ समझ ले तो मनोवचन काय की शुद्धि हो जाएगी. अनुमोदನ ಅನುಮೋದನ ಮನೆ क्या? ಅನುಮೋದನೆಯಿಂದ ಇಡೀ ಪ್ರಕೃತಿಯ ಬದಲಾಗ್ಬಿಡುತ್ತೆ. ಕೃತ ಕಾರಿತಕ್ಕಿಂತ ಬಹಳಷ್ಟು ದೊಡ್ಡದಾದ ಪಾತ್ರ ಅನುಮೋದನೆದಿದೆ. ನಮ್ಮ ಸುತ್ತಲಿನ ವಾತಾವರಣ ಬದಲಾಗಬೇಕಾ? ಅದಕ್ಕೆ ಅನುಮೋದನೆ ಕಾರಣ ಇದೆ. क्या ना हमारी परिस्थितियां बदलनी चाहिए तो उसके लिए अनुमोदना ही जिम्मेदार है. हम किसकी अनुमोदना करते हैं और किसका निराकरण करते हैं, इस पर जीवन निर्भर है. ನಾವು ಯಾರ ಅನುಮೋದನೆ ಮಾಡ್ತೀವಿ ಮತ್ತು ಯಾರನ್ನ ತಿರಸ್ಕಾರ ಮಾಡ್ತೀವಿ, ಇದರ ಮೇಲೇನೆ ನಮ್ಮ ಜೀವನ ನಿಂತಿದೆ. ಬೈ ಪ್ರತಿದಿನ ಜೀವನದಲ್ಲಿ ಧರ್ಮದ ತಿರಸ್ಕಾರ ಮಾಡ್ತಾ ಇದ್ದೀವಿ ಮತ್ತು ಅಧರ್ಮಕ್ಕೆ ಅನುಮೋದನೆ ಮಾಡ್ತಾ ಇದ್ದೀವಿ. कर रहे हैं कि नहीं कर रहे? ಬೈ ಸೋಷಿಯಲ್ ಮೀಡಿಯಾದಲ್ಲಿ ನೀನು ಒಂದು ಲೈಕ್ ಬಟನ್ ಒತ್ತಿದ್ರು ಅನುಮೋದನೆ ಇದೆ. तुम किसकी अनुमोदना करते हो? ಈ ಅನುಮೋದನೆ ಮಾಡಿ ಮಾಡಿನೇ ಹಿಂಸೆ ವಿಕೃತ ರೂಪವನ್ನು ತಾಳುವಂಥದ್ದಿದೆ. ಅಭಿ ಚಲ್ ರहा है ना, ಇವತ್ತಿನ ನಡೀತಾ ಇಲ್ಲ ಇದು. ಯಾವನೋ ಒಬ್ಬ ಚಿತ್ರನಟ, ಯಾವನೋ ಒಬ್ಬ ಕೆಲಸಕ್ಕೆ ಬಾರ್ದಿರೋ ವ್ಯಕ್ತಿ किस किसकी अनुमोदना करते हैं हम?
ಒಂದು ಲೈಕ್ ಬಟನ್ ಸಾಕು ಅನುಮೋದನೆಗೆ. ಇಡೀ ನಮ್ಮ ಪರಿಸರವನ್ನ ಹಾಳು ಮಾಡಲಿಕ್ಕೆ. ಅದೇ ತರ ಪರಿಸರವನ್ನ ಸಕಾರಾತ್ಮಕಗೊಳಿಸಕ್ಕೂ ಒಂದೇ ಒಂದು ಅನುಮೋದನೆ ಸಾಕು, ಅದೆಲ್ಲವನ್ನೂ ಬದಲಾಯಿಸುತ್ತೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಅನುಮೋದನೆ, ಪಂಚಾಸ್ತಿಕಾಯಿ ಹೇಳುತ್ತಲ್ಲ, ಮಹಾಸತ್ತ ಅವಾಂತರ ಸತ್ತ. ಅನುಮೋದನೆ ಮಹಾಸತ್ತ ಸ್ವರೂಪ ಧಾರಣೆ ಮಾಡಿಬಿಟ್ಟಿದೆ. ದೊಡ್ಡ ರಾಕ್ಷಸ ಹಾಕೊಂಡು ಕುತ್ಕೊಂಡ್ಬಿಟ್ಟಿದೆ ಅನುಮೋದನ. दिन भर अधर्म की अनुमोदना करते हैं हम लोग, दिन भर, और पूछते मैं तो कोई हिंसा करता नहीं, ನಾನೇನು ಹಿಂಸೆ ಮಾಡೋದಿಲ್ಲ. अच्छा अनुमोदने यार्द ಮಾಡ್ತೀಯಾ? किसकी अनुमोदना करते हो? जो सतत पाप करते उन्हीं का. ಇವನಿಗೆ ಸಮಯ ಎಲ್ಲ ಹೋಗುತ್ತೆ. ನಮ್ಮ ಮಕ್ಕಳದು ನಮ್ಮದು ಸಮಯ ಎಲ್ಲ ಹೋಗುತ್ತೆ. ಎಲ್ಲರೂ ಕೆಲ್ಸಕ್ಕೆ ಹೋಗ್ತೀವಿ, ಕೆಲಸಕ್ಕೆ ಹೋಗಿ ಉಳಿದಿರೋದು ಅಲ್ಪ ಸ್ವಲ್ಪ ಸಮಯ. ಆ ಅಲ್ಪ ಸ್ವಲ್ಪ ಸಮಯವನ್ನ ಎಲ್ಲಿ ಖರ್ಚು ಮಾಡ್ತೀವಿ ನಾವು? ಸೆಲಿಬ್ರಿಟಿಗಳನ್ನು ಬೆಳೆಸೋಕ್ಕೆ. ಕ್ಯಾ ಹೋಗಿ ಒಬ್ಬ ಧರ್ಮ ಬೇಡ, ಒಬ್ಬ ಉನ್ನತ ವ್ಯಕ್ತಿ ಹೆಸರು ಗೊತ್ತಿಲ್ಲ ನಮಗೆ. ನಮಗ್ ಗೊತ್ತಿಲ್ಲ ಅಂದ್ರೆ ಮಕ್ಕಳಿಗೂ ಹೇಳಲ್ಲ ನಾವು. कोई एक अच्छा व्यक्ति का नाम भी नहीं पता हमको. ಕ್ರಿಕೆಟ್ ಟೀಮದಲ್ಲಿ 20 ಜನ ಇದ್ರೆ 20 ಜನದ ಹೆಸರು ಗೊತ್ತಿದೆ. क्या कर दिया ऐसा बड़ा काम, क्या कर दिया उसने? ये सब महाहिंसा का जिम्मेदार है और हम उन्हीं को समर्थन करते हैं. तो हिंसा का समर्थन नहीं है, अनुमोदना है ये, बिल्कुल अनुमोदना. ಪ್ರಕೃತಿಯಲ್ಲಿ ಯಾವ ನಾಶ ಇವತ್ತು ನಡೀತಾ ಇದೆ ಅದು ಮಹಾಹಿಂಸೆ ಇದೆ. ನಮಗೆ ಹಿಂಸೆ ಅಂದ್ರೆ ಏನನ್ಸುತ್ತೆ? ಯಾರಿಗೆ ಬೈಲಿಲ್ಲ, ಹೊಡಿಲಿಲ್ಲ, ಸೊ ನಾ ಹಿಂಸೆ ಮಾಡಲಿಲ್ಲ. ನಮಗೆ ಹಿಂಸೆಯ ಸ್ವರೂಪನೇ ಗೊತ್ತಿಲ್ಲ ಇನ್ನು. ಹೊರಗಡೆ ಒಂದು ನಾಯಿಗೆ ಊಟ ಸಿಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ಯಾರು? ಬೋಲು. ಅದು ಒದ್ದಾಡ್ಕೊಂಡು ಸಾಯ್ತಾ ಇದೆ ಅಂದ್ರೆ ಕಾರಣ ಯಾರು ಅದಕ್ಕೆ? ಬೋಲು. ತುಂಬಾ ಜಾಸ್ತಿ ಬಿಸಿಲು ಬಿತ್ತು, ಕಾಡಲ್ಲಿ ಪ್ರಾಣಿಗಳೆಲ್ಲ ಸತ್ತೋಗ್ತಾ ಇದೆ. ಎಲ್ಲಿ ಚಳಿ ಬರುತ್ತೆ ಅಲ್ಲಿ ನಿಂತಲ್ಲೇ ಪ್ರಾಣಿಗಳು ಫ್ರೀಸ್ ಆಗಿ ಹೋಗ್ತಾ ಇದೆ. ಫ್ರೀಸ್ ಟು ಡೆತ್ ಅಂತಾರೆ ಅದಕ್ಕೆ. कौन जिम्मेदार है इसका? ಹಿಂಸಾ ಸಮಜ್ತೆ ಭೀ ಹಮ್. ಇದೆಲ್ಲ ಅನುಮೋದನೆಯ ಪಾಪ ಇದೆ. ನಾವು ಯಾರ್ಯಾರು ಅನುಮೋದನೆ ಮಾಡ್ತಾ ಇದ್ದೀವಿ ಅದರಿಂದನೇ ಅವರೆಲ್ಲರೂ ಈ ಪಾಪವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇಲ್ಲಾಂದ್ರೆ ಸಾಧ್ಯ ಹೆಂಗಾಗ್ತಿತ್ತು? ಬೋಲೋ. वो जो भी पाप करते हैं वो कर कैसे पाते यदि तुमने उनको अनुमति नहीं दी होती तो? बोलो, है ना? ಅದು ಯಾವುದೇ ವ್ಯಕ್ತಿ ಆಗಿರ್ಬೋದು, ರಾಜನೇತ, ಸೆಲಿಬ್ರಿಟಿ, ಸ್ಪೋರ್ಟ್ಸ್ ಮ್ಯಾನ್, ಎನಿಬಡಿ, ಆಕ್ಟರ್, ಆಕ್ಟ್ರೆಸ್, ಅವರು ಮಾಡುವ ಹಿಂಸೆ ಯಾಕೆ ಸಾಧ್ಯ ಆಗುತ್ತಿದೆ? ಬಿಕಾಸ್ ನಾವು ಅನುಮೋದನೆ ಮಾಡ್ತಾ ಇದ್ದೀವಿ. ಐಬಾಲ್ಸ್, ಸೆಲ್ಲಿಂಗ್ ಐಬಾಲ್ಸ್ ಅಂತಾರೆ, ಅಂದ್ರೆ ಕಣ್ಣುಗಳನ್ನ ಮಾರ್ಕೋತಾ ಇದ್ದೀವಿ ಅಂತ. ಅನುಮೋದನೆಯ ಪಾಪ ಎಷ್ಟು ದೊಡ್ಡದಿದೆ. ನಾವು ತುಂಬಾ ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದೀವಿ, ನಾ ಯಾವ ಹಿಂಸೆನೂ ಮಾಡೋದಿಲ್ಲ ಅಂತ. भाई कृत कारित से बढ़ा हिंसा अनुमोदना का होता है, या ऐसे कहो ಅನುಮೋದನೆಯಿಂದನೇ ಕೃತ ಕಾರ್ಯತೆ ಹಿಂಸೆನೂ ನಡೆಯುತ್ತೆ. ಅನುಮೋದನೆ ಇಲ್ಲ ಅಂದ್ರೆ ಪ್ರಪಂಚದಲ್ಲಿ ಕೃತ ಕಾರ್ಯತೆ ಹಿಂಸೆ ನಡೆಯೋದೇ ಇಲ್ಲ.
ಬೋಲೋ. ಯಾವ ಸನ್ನಿ ಪಂಚೇಂದ್ರಿಯ ಜೀವಿಗಳ ಹಿಂಸೆ ಆಗುತ್ತಾ ಇದೆ ಇವತ್ತು? ಯಾರಿಂದ? ಹಸುಗಳು, ಎಮ್ಮೆಗಳು. ಯಾರಿಂದ? ನಮ್ಮ ಅನುಮೋದನೆಯಿಂದ. ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ಇದನ್ನ ಯಾವ ಗೂಢ ರಹಸ್ಯದ ತರ ತಗೊಳ್ಳೋದಿಲ್ಲ. ಇಸ್ಮೆ ಕೊಯ್ ರಹಸ್ಯ ಇಲ್ಲ ಇದರಲ್ಲಿ. ಇದೆಲ್ಲ ಜೀವನದಲ್ಲಿ ತರುವಂತಹ ಸಾಮಾನ್ಯ ವಿಷಯಗಳಿದೆ. ಇನ್ನು ಜಿನ್ವಾಣಿಯ ಗೂಢ ರಹಸ್ಯ ಕೇಳಕ್ ಸಿಗತ್ತೆ ಅಂದ್ರೆ ಏನು ಸಿಗಲ್ಲ ಇಲ್ಲಿ. ರಹಸ್ಯ ಕುಚ್ ನೈ. ತುಂಬಾ ಸಾಮಾನ್ಯ ವಿಷಯ ಇದೆ. ನೀನು ಯಾರ್ಯಾರ ಅನುಮೋದನೆ ಮಾಡ್ತಾ ಇದೀಯಾ, ಯಾವ ಪುಸ್ತಕ ಓದುತ್ತಾ ಇದೀಯಾ, ಯಾರ್ಯಾರಿಗೆ ದಾನ ಮಾಡ್ತಾ ಇದೀಯಾ, ಯಾರ್ಯಾರನ್ನ ಫಾಲೋ ಮಾಡ್ತಾ ಇದೀಯಾ. ಫಾಲೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೆ ಶಬ್ದ ಇದೆ. ನಮಗ್ ಬೇಜಾರು ಹೋಗೋದಿಲ್ಲ, ಯಾರ್ಯಾರನ್ನೂ ಫಾಲೋ ಮಾಡ್ತಾ ಇರ್ತೀವಿ ನಾವು. ಯಾವತ್ತಾದ್ರೂ ಮನಸ್ಸಲ್ಲಿ ಅನ್ಸುತ್ತೇನೋ ಈ ವ್ಯಕ್ತಿನ ನಾನು ಯಾಕೆ ಫಾಲೋ ಮಾಡ್ತಾ ಇದ್ದೀನಿ ಅಂತ. ಫಾಲೋ ಬಟನ್ ಕ್ಲಿಕ್ ಮಾಡುವಾಗ ಯಾವತ್ತಾದ್ರೂ ವಿಚಾರ ಮಾಡ್ತೀವಿ, इसको क्यों फॉलो कर रहा हूं मैं, इसमें ऐसा क्या गुण है कि मैं फॉलो कर रहा हूं. तो ನಮ್ಮ ಕುಟುಂಬ ಇತ್ಯಾದಿಗಳ ವಾತಾವರಣಕ್ಕೆ ನಮ್ಮ ಅನುಮೋದನೆ ಕಾರಣ ಇರುತ್ತೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು. ರಹಸ್ಯ ಏನಿಲ್ಲ ಇದರಲ್ಲಿ. ನಮ್ಮ ಕುಟುಂಬದ ವಾತಾವರಣಕ್ಕೆ ನಾವು ಏನನ್ನ ಅನುಮೋದನೆ ಮಾಡ್ತಾ ಇದ್ದೀವಿ ಅದೇ ಕಾರಣ ಆಗ್ಬಿಡುತ್ತೆ. ವೈ ಶತ್ರು ಬಂಜಾಯ. ಅದಾದ್ಮೇಲೆ ಕಾರಿತ ಅಂದ್ರೆ ಮಾಡಿಸೋದು ಬೇರೆಯವ್ರ ಕೈಯಿಂದ. ಬೇರೆಯವ್ರ ಕೈಯಿಂದ ಯಾವ ಹಿಂಸೆಯನ್ನ ಮಾಡಿಸ್ತೀವಿ ಅದು ಕಾರಿತ. ಯಾರ ಕೈಯಿಂದ ಮಾಡಿಸ್ತೀವಿ? ಸ್ವಲ್ಪ ದಿನದ ಹಿಂದೆ ಒಬ್ರು ಸಿಕ್ಕಿದ್ರು. ಏನ್ ಹೇಳ್ತಾ ಇದ್ದಾರೆ? ನಾನು ಮುಂಚೆ ಕೃಷಿ ಮಾಡ್ತಾ ಇದ್ದೆ, ಆದ್ರೆ ಅದ್ರಲ್ಲಿ ತುಂಬಾ ಹಿಂಸೆ ಆಗುತ್ತೆ ಅಂತ ಗೊತ್ತಾಯ್ತು. ನಿಲ್ಲಿಸ್ಬಿಟ್ಟಿದ್ದೀನಿ ಈಗ. ಏನ್ ಮಾಡ್ತಾ ಇದ್ದೀನಿ? ಬೇರೆಯವ್ರಿಗೆ ಮಾಡಕ್ ಕೊಟ್ಟಿದ್ದೀನಿ. ಈಗ ನಂಗೇನೋ ಹಿಂಸೆಗೂ ಅದಕ್ಕೂ ಸಂಬಂಧ ಇಲ್ಲ. ನನಗೂ ಹಿಂಸೆಗೂ ಸಂಬಂಧ ಇಲ್ಲ. ಇದೇನಿದೆ ಕಾರಿತ ಹಿಂಸಾ ಅಂತಾನೆ ಅನ್ಸೋದಿಲ್ಲ. ತುಮ್ ಹಿ ಕರಾ ರಹೆ ಹೋ. ಮಾರ್ಕೆಟಲ್ಲಿ ಹೋಗಿ ಒಂದು ವಸ್ತುವನ್ನ ತಗೊಂಡ್ಬಂದ್ರೆ ಅದು ಕಾರಿತ ಹಿಂಸೆ ಇದೆ ಅನ್ಸುತ್ತೆ. फैक्ट्री में वो प्रोडक्ट बना ही इसलिए क्योंकि तुम ग्राहक बने बैठे. तुम ग्राहक ही नहीं होते तो उत्पन्न क्यों होता? ಕಸ್ಟಮರ್ ಇರೋದ್ರಿಂದ ಪ್ರಾಡಕ್ಟ್ ಇದೆ. ಕಸ್ಟಮರ್ ಆಗೋಕ್ಕಿಂತ ಮುಂಚೆ 1000 ಸಲ ವಿಚಾರ ಮಾಡಬೇಕಿದೆ ಕಿ ಯಾವ ವಸ್ತುವಿನ ಕಸ್ಟಮರ್ ಆಗಬೇಕು, ಯಾವುದರ ಬಗ್ಗೆ ಆಗಬಾರದು ಅಂತ. नहीं तो वो कारित हिंसा है बिल्कुल. ಇದರ ಸೂಕ್ಷ್ಮ ಚಿಂತನೆ ಹಿಂಸೆದ್ದು ನಮಗೆ ಇಲ್ಲದೆ ಇರೋದ್ರಿಂದನೇ ಹಿಂಸೆ ಜಾಸ್ತಿ ಆಗುತ್ತಾ ಇದೆ. ನಾವು ಯಾವಾಗ ಒಬ್ಬರ ಗ್ರಾಹಕ ಆಗುತ್ತೀವಿ ಅವಾಗ ಕಾರಿತ ಹಿಂಸೆ ಮಾಡ್ತೀವಿ. ಗ್ರಾಹಕ ಆಗೋಕ್ಕಿಂತ ಮುಂಚೆ 1000 ಸಲ ವಿಚಾರ ಮಾಡೋದಿದೆ. ಆಮೇಲೆ ಕೃತ ಹಿಂಸೆ ಬರುತ್ತೆ. ಕೃತ ಹಿಂಸೆ ಕೊನೆಗೆ ನಾನು ಯಾವ ಹಿಂಸೆ ಮಾಡ್ತಾ ಇದ್ದೀನಿ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ, ಅದು ಕೃತ ಹಿಂಸೆ ಇದೆ. ಕೃತ ಹಿಂಸೆ ಸ್ವಲ್ಪ ಅರ್ಥ ಆಗುತ್ತೆ ಎಲ್ಲರಿಗೂ. ಕಾರಿತ ಅನುಮೋದನ ಅರ್ಥ ಆಗೋದು ಸ್ವಲ್ಪ ಕಷ್ಟ ಇದೆ. ಅದನ್ನ ಸಮಗ್ರ ದೃಷ್ಟಿಯಿಂದ ನೋಡಿದ್ರೆ ಬೇಗ ಅರ್ಥ ಆಗುತ್ತೆ. ಏನ್ ಹೇಳ್ತಿದ್ದಾರೆ? ಕರ್ತೃತ್ವ ಹೇತು ಕೃತ್ವ ಅನುಮತೈಹಿ
ಮನ ವಚನ ಕಾಯದಿಂದ ಸಂಪೂರ್ಣವಾಗಿ ಧರ್ಮವನ್ನ ಸ್ವೀಕಾರ ಮಾಡೋದು ಇದರ ಅರ್ಥ. ಯಾವ ಧರ್ಮವನ್ನ ನಾವು ಈಗ ಕಲಿತಾ ಇದ್ದೇವೆ ಅದರಂತೆ ನಡೆಯೋದು, ಅದರಂತೆನೇ ಇನ್ನೊಬ್ಬರಿಗೂ ಉಪದೇಶ ಕೊಡೋದು. ಇನ್ನೊಬ್ಬರಿಗೆ ಉಪದೇಶ ಕೊಡಕ್ಕೆ ಸಂಕೋಚ ಆಗುತ್ತಾ ಇದೆಯಾ? ಇದರ ಅರ್ಥ ಧರ್ಮ ಬಂದಿಲ್ಲ. 4 ಜನ ಮನೇಲಿ ಕೂತಿದ್ದಾರೆ, ಅವರೆಲ್ಲ ಏನೇನೋ ಉಪದೇಶ ಕೊಡ್ತಾ ಇದ್ದಾರೆ, ಅವ್ರ ಹತ್ರ ಇರೋದು. ಇವನ ಹತ್ರ ಧರ್ಮ ಇದೆ, ಇವನು ಅದನ್ನು ಉಪದೇಶ ಕೊಡೋದಿಲ್ಲ. ಕ್ಯೂ ಭೈ? ಮನ ವಚನ ಕಾಯ ಶುದ್ಧಿ ಆಗಿಲ್ಲ. ಯಾಕೆ ಸಂಕೋಚ ಇದೆ? धर्म का उपदेश देने में कौन सा संकोच? आदरे संकोच आगुत्ते आ ತರ. चलो ಅರ್ಥ ಆಗ್ತಿದೆ ಎಲ್ಲರಿಗೂ? ಚಲೋ, ಮುಂದಿನ ಶ್ಲೋಕ ಮುಂದಿನ ಸ್ವಾಧ್ಯಾಯದಲ್ಲಿ ತಗೊಳ್ಳೋಣ. ಪ್ರಶ್ನೆಗಳಿದ್ರೆ ಕೇಳು. ಕಾರ್ಯದಲ್ಲೇ ಅನುಮೋದನೆಯನ್ನು ಸೇರ್ಕೊಂಡ್ಬಿಡ್ತಲ್ಲ. ಕಾರ್ಯಕ ಒಬ್ಬರಿಗೆ ಆದೇಶ ಕೊಟ್ಟರೆ ನಾವು ಅದು ಅನುಮೋದನೆ ಮಾಡಿದಾಗ ಎರಡು ಒಂದರಲ್ಲೇ ಸೇರ್ಕೊಂಡ್ಬಿಡ್ತಾರೆ. ಅಲಗ್ ಅಲಗ್ ಯಾಕೆ ಹೇಳಿರ್ತಾರಂದ್ರೆ, ನಾವು ಎಷ್ಟೋ ಜನರಿಗೆ ಹೇಳೋದೇ ಇಲ್ಲ, ಅನುಮೋದನೆಯಲ್ಲಿ ಹೇಳೋದಿಲ್ಲ, ಕಾರಿತದಲ್ಲಿ ಹೇಳ್ತೀವಿ. ಅದು ವ್ಯತ್ಯಾಸ ಇದೆಯಲ್ಲ. ಅನುಮೋದನೆಯಲ್ಲಿ ಹೇಳೋ ಅಗತ್ಯನೇ ಇಲ್ಲ. ಸಮಜೋ ಯುದ್ಧ ನಡೀತಾ ಇದೆ ಇಸ್ರೇಲ್ ಮತ್ತೆ ಫೆಲೆಸ್ತೀನಲ್ಲಿ. ಇಲ್ಲಿ ಕೂತ್ಕೊಂಡು ಏನು ಹೇಳ್ತಾ ಇದ್ದೆ ನೀನು? ಇಸ್ರೇಲ್ ಅವ್ರು ಸರಿ, ಇರೋ ಬರೋರ್ನೆಲ್ಲ ಸಾಯಿಸ್ಬಿಡ್ಬೇಕು. ಅಲ್ಲಿ ಇರೋರೆಲ್ಲ ಆತಂಕವಾದಿಗಳು. ಕ್ಯೂ ಭೈ ತುಮ್ ಗಯೆ ಥೆ ದೇಖ್ನೆ ಕೆ ಲಿಯೆ? ಆದ್ರೆ ಏನ್ ಹೇಳ್ತಿದ್ದಾನೆ? ಎಲ್ಲರನ್ನೂ ಸಾಯಿಸ್ಬಿಡ್ಬೇಕು. ಅನುಮೋದನ, ವೈಶ್ವಿಕ ನರಸಂಹಾರಕ್ಕೆ ಅನುಮೋದನೆ ಕೊಡ್ತಾ ಇದ್ದಾನೆ. ನಮಗೆ ಅರ್ಥನೂ ಆಗೋದಿಲ್ಲ ಏನ್ ಮಾತಾಡ್ತಿದೀವಿ ನಾವು. ವೈಶ್ವಿಕ ನರಸಂಹಾರ. ಟಿವಿಯಲ್ಲಿ ಆಂಕರ್ ಹೇಳ್ತಾ ಇದ್ರೆ ನಗ್ತಾ ಇರ್ತಾನೆ ಅವನು. ಇದು ಪ್ರಬುದ್ಧಿ, ಅನುಮೋದನ. ಕ್ಯೂ? ಯಾಕಂದ್ರೆ ನಾವು ವಿಚಾರ ಖಂಡಿತವಾಗ್ಲೂ ಮಾಡ್ತಾ ಇಲ್ಲ. ಎಷ್ಟು ಮುಗ್ಧ ಜೀವಿಗಳಿದೆ, ಎಷ್ಟು ಮುಗ್ಧ ಮಕ್ಕಳಿದೆ. ಕುಚ್ ನೈ, ಮಾರ್ ದೋ ಸಬ್ಕು. ಇದು ಅನುಮೋದನ. ಯಾರಿಗೂ ಹೋಗಿ ಹೇಳ್ತಾ ಇಲ್ಲ ನಾನು, ಪ್ರಧಾನ ಮಂತ್ರಿಗೆ ಹೋಗಿ ಕಿ ಫಲಸ್ತೀನ್ ಅವ್ರನ್ನೆಲ್ಲರೂ ಸಾಯಿಸಿ ಅಂತ. ಬಟ್ ದಿನ ಜಪ ಮಾಡ್ತಾ ಇದ್ದಾನೆ. ಅನುಮೋದನ. ಇದು ಪ್ರತಿದಿನ ನಡೀತಿದೆ. ಮನವಚನಕಾಯಿ ಶುದ್ಧ ಹೆಂಗಾಗುತ್ತೆ? ಪಕ್ಕದ ಮನೇಲಿ ಏನೋ ಆಯ್ತು, ಆಗಬೇಕಿತ್ತು. ದಿನ ಹಿಂಗ ಕಾಟ ಕೊಡ್ತಿದ್ರು, ಒಳ್ಳೇದಾಯ್ತು, ಇನ್ನೊಂದ್ಸಲ ಆಗ್ಬೇಕು. ಅನುಮೋದನ. ಯಾರಿಗೂ ಹೇಳಕ್ ಹೋಗುತ್ತಾ ಇಲ್ಲ. ಹೇಳುವಾಗ ಇನ್ನೂ ಹೇಳ್ತಾನೆ, ಅಯ್ಯೋ ಆಗ್ಬಾರ್ದಿತ್ತು. ಮನ್ಸಲ್ಲಿ ಏನಂತ ಇದ್ದಾನೆ? ಹೋದಚ್ಚೋ. ಮನ ವಚನ ಕಾಯ ಶುದ್ಧಿ ಹೆಂಗಾಗುತ್ತೆ? ಅನುಮೋದನ ತುಂಬಾ ಸೂಕ್ಷ್ಮ ಇದೆ, ಕಾರಿತ ಸೂಕ್ಷ್ಮ ಇಲ್ಲ. ಅನುಮೋದನ ತುಂಬಾ ಸೂಕ್ಷ್ಮ ಇದೆ, ಕಾರಿತ ಹಿಂಸಾ ಸ್ಪಷ್ಟ ಇದೆ. ಇನ್ನೊಬ್ಬರಿಗೆ ಹೇಳ್ತಾ ಇದ್ದಾನೆ ಇವನು. ಅನುಮೋದನ ಬಿಲ್ಕುಲ್ ಎಷ್ಟೋ ಸಲ ಗೊತ್ತೇ ಆಗೋದಿಲ್ಲ ಇವನಿಗೆ ನಾ ಹಿಂಸೆ ಮಾಡ್ತಿದ್ದೀನಿ ಅಂತ. ಒಂದು ದೊಡ್ಡ ಮದುವೆ ನಡೀತಾ ಇದೆ. ಅಲ್ಲಿ ನಡಿಬಾರ್ದಿರೋ ಹಿಂಸೆ ನಡೀತಾ ಇದೆ. ತುಮ್ ಗಯೇ ಉದರ್, ಕ್ಯಾ ಹುವಾ? ಅನುಮೋದನ. ಸಮಜೋ ರಾತ್ರಿ ವಿವಾಹ ನಡೀತಾ ಇದೆ, ತುಮ್ ಗಯೇ ಉದರ್, तो अनुमोदना हुई ना भाई. तुम अकेले रात में भोजन करते तो कम हिंसा लगती, वो कृत हिंसा है. और तुमने अनुमोदना करी, वो कृत से लाखों गुना ज्यादा हिंसा है.
ಅನುಮೋದನ. ವ್ಯತ್ಯಾಸ ಅರ್ಥ ಆಯ್ತು ಎರಡರಲ್ಲೂ. ನೀನು ಒಬ್ಬನೇ ಹಿಂಸೆ ಮಾಡಿದ್ರೆ ಕೃತ ಹಿಂಸ, ಅದು ಕಮ್ಮಿ ಆಗುತ್ತೆ. ಆದ್ರೆ ನೀನು ಅದರ ಅನುಮೋದನೆ ಮಾಡಿದ್ರೆ 1000 ಪಟ್ಟು ಹಿಂಸೆ ಜಾಸ್ತಿ ಆಗುತ್ತೆ. ಇದು ಅನುಮೋದನೆಯ ಸೂಕ್ಷ್ಮತೆ ಇದೆ. ಅನುಮೋದನೆ ಗೊತ್ತೇ ಆಗೋದಿಲ್ಲ ನಮಗೆ. समझ में आ रही बात? अकेले करना कृत हिंसा, सामूहिक करना अनुमोदना हिंसा. ಅರ್ಥ ಆಗ್ತಿದೆ? ಒಬ್ಬೊಬ್ಬರೇ ಪಾಪ ಮಾಡೋದು ಕೃತ ಹಿಂಸಾ, ಎಲ್ಲರೂ ಸೇರಿ ಪಾಪ ಮಾಡೋದು ಅನುಮೋದನ ಹಿಂಸಾ. तो ಸಾಮೂಹಿಕ ಇದ್ದಾಗ ಮತ್ತಷ್ಟು ಎಚ್ಚರಿಕೆಯಿಂದಿರೋ ಅವಶ್ಯಕತೆ ಇದೆ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮ ಮಾಡುವಾಗ ಎಚ್ಚರಿಕೆ ಜಾಸ್ತಿ ಇರಬೇಕಿದೆ. क्योंकि अनुमोदना हिंसा लगती है उससे, उसको देख करके 1000 लोग वही करने वाले हैं. क्या ಅದನ್ನ ನೋಡಿ 1000 ಜನ ಅದನ್ನೇ ಮಾಡೋರಿದ್ದಾರೆ. ಅದೇ ಉಪದೇಶ ಕೊಡ್ತಾ ಇದೀವಿ ನಾವು. ಮಹಾವೀರ್ ಜಯಂತಿ ಕ್ಯಾ ಕರ್ನಾ ಉಸ್ ದಿನ, ಅದನ್ನ ನೋಡಿ ಇನ್ನು 1 ವರ್ಷ ಅವನು ಬಸ್ತಿಗೆ ಬರೋದಿಲ್ಲ. 1 ವರ್ಷ ಅವನ ತಲೆಯಲ್ಲಿ ಅದೇ ಇರೋದಿದೆ. ಇದೇ ಸತ್ಯ ಇದೆ, ಯही ಸತ್ಯ. 1 ವರ್ಷ ಅವನ ತಲೆಯಲ್ಲಿ ಏನ್ ಚಿತ್ರ ತಗೊಂಡೋಗೋನಿದ್ದಾನೆ? ಡಾನ್ಸ್. ಅನುಮೋದನೆ ಹಿಂಸೆಯಿಂದ ನಾವು ಯೋಚನೆ ಮಾಡಲಾರದಷ್ಟು ಪಾಪ ಆಗುತ್ತೆ. ಆಶ್ಚರ್ಯದ ವಿಷಯ ಏನು ಅಂದ್ರೆ, ತೀರ್ಥಂಕರ ಜೀವ ಅಂತೂ ದೂರ, ಯಾವ ಸಾಮಾನ್ಯ ಸಮ್ಯಕ್ ದೃಷ್ಟಿ ಜೀವ ಇದೆ ಅವನ ಜೀವನದಲ್ಲಿ ಅನುಮೋದನೆ ಹಿಂಸೆ ಇರೋದೇ ಇಲ್ಲ. बोलो वो अनुमोदना हिंसा नहीं करता. ಸಂಕಲ್ಪ ಹಿಂಸೆ ಬಿಟ್ಟು ಹೋದ್ರೆ ಎಷ್ಟೋ ಅನುಮೋದನಾ ಹಿಂಸೆ ಬಿಟ್ಟು ಹೋಗ್ಬಿಡುತ್ತೆ. ಅನುಮೋದನೆ ತುಂಬಾ ಸೂಕ್ಷ್ಮ ಇದೆ. ಇದಕ್ಕೆ ವಿರುದ್ಧವಾಗಿ ಇನ್ನೊಂದು ವಿಷಯ ಇದೆ ಜಿನವಾಣಿಯಲ್ಲಿ, ಕಿ ಧರ್ಮದ ಅನುಮೋದನೆಯ ಅಪಾರ್ಚುನಿಟಿ ನಿನಗೆ ಪ್ರತಿ ಸಮಯನೂ ಇದೆ. ಕ್ಯಾ ಧರ್ಮವನ್ನು ಅನುಮೋದಿಸುವಂತಹ ಅವಕಾಶನೂ ನಿನಗೂ ಪ್ರತಿ ಸಮಯ ಇದೆ. ಒಂದು ವೇಳೆ ನೀನು ಧರ್ಮದ ಅನುಮೋದನೆ ಮಾಡಿಬಿಟ್ರೆ ಅವಾಗ ಅಹಿಂಸೆ ಪುಣ್ಯ ಕೂಡ ಅಷ್ಟು ಪ್ರಮಾಣದಲ್ಲಿ ಜಾಸ್ತಿ ಆಗುತ್ತೆ. ನೀನು ಸ್ವಯಂ ಮಾಡೋಕ್ಕಿಂತ ಜಾಸ್ತಿ ಪುಣ್ಯ ಅನುಮೋದನೆಯಿಂದ ಸಿಗುತ್ತೆ. बोल स्वयं जितना पुण्य कर सकते हैं उससे लाखों गुना पुण्य अनुमोदना से कमा सकते हैं. ಪ್ರಥಮಾನ್ಯೋಗದಲ್ಲಿ ಇಂಥ ಕಥೆಗಳು ಎಷ್ಟಿದೆ. ಆಹಾರ ಕೊಟ್ಟಿರೋರು ಎಷ್ಟು ಮತ್ತು ಆಹಾರದ ಅನುಮೋದನೆ ಮಾಡಿರೋರು ಎಷ್ಟು. ಪೂಜೆ ಮಾಡಿರೋರೆಷ್ಟು, ಪೂಜೆ ಅನುಮೋದನೆ ಮಾಡಿರೋರೆಷ್ಟು. ನಮೋಕಾರ ಪಾಠ ಮಾಡಿದವರೆಷ್ಟು, ಅದರ ಅನುಮೋದನೆ ಮಾಡಿದವರೆಷ್ಟು. ಅಂದರೆ ನಾವು ಸ್ವಯಂ ಎಷ್ಟು ಪುಣ್ಯ ಮಾಡೋಕ್ಕಾಗೋದಿಲ್ಲ ಅಷ್ಟು ಪುಣ್ಯದ ಅರ್ಜನೆ ಅನುಮೋದನೆಯಿಂದ ಮಾಡ್ಬೋದು. ಮತ್ತು ಅನುಮೋದನೆಗೋಸ್ಕರ ಮಾಡೋದೇನಿದೆ? ಕುಚ್ ಬಿ ನಹೀ ಕರ್ನಾ, ಅನುಮೋದನ. ಯಾರಾದರೂ ಧರ್ಮದಲ್ಲಿ ಬರ್ತಾ ಇದ್ದಾರೆ, ಅನುಮೋದನ. ಆದರೆ ಇಷ್ಟು ಚಿಕ್ಕ ವಿಷಯ ನಮಗೆ ಅರ್ಥ ಆಗುತ್ತಾ ಇಲ್ಲ. ಒಂದು ಜೀವ ಧರ್ಮಕ್ಕೆ ಬರ್ತಾ ಇದೆ ಅಂದರೆ ಧರ್ಮ ಜೀವಿನೇ ಧರ್ಮ ಜೀವಿಗೆ ಶತ್ರು ಆಗ್ಬಿಡ್ತಾನೆ. ಇಷ್ಟು ಚಿಕ್ಕ ವಿಷಯ ಅರ್ಥ ಆಗೋದಿಲ್ಲ ನಮಗೆ. ಕೆಲವೊಂದು ಸಲ ಅಂತೂ ಸಮಾಜಗಳ ಸ್ಥಿತಿ ನೋಡಿ ತುಂಬಾ ಸ್ವಾಧ್ಯಾಯ ನಿಲ್ಲಿಸ್ಬಿಡೋಣ ಅನ್ಸ್ಬಿಡುತ್ತೆ. ऐसा स्वाध्याय करके क्या लाभ होने वाला? यदि हम एक धार्मिक जीव का अनुमोदना भी नहीं कर सकते,
ಸಮ್ಯಕ್ ದೃಷ್ಟಿಗೆ 8 ಅಂಗಗಳಿದೆ ತಾನೆ. निशंकित, निकांक्षित, निर्विचिकित्सा, अमूढ़ दृष्टि, उपगूहन, स्थितिकरण, प्रभावना. तो स्थितिकरण और प्रभावना ಅಂತೂ ಗೊತ್ತೇ ಇಲ್ಲ ನಮಗೆ. ಸ್ಥಿತಿಕರಣ ಅಂದ್ರೆ ಏನು? ಸ್ಥಿತಿಕರಣ ಮಾನೇ ಅನುಮೋದನಾ ಹೇ. ದೋಷಗಳು ಎಲ್ಲರ ಕೈಯಿಂದನೂ ನಡೆಯುತ್ತೆ. ದೋಷಗಳು ನಡೀಲಿಲ್ಲ ಅಂದ್ರೆ ಅವನು ಈಗಲೇ ಭಗವಂತ ಆಗ್ಬಿಡ್ತಾನೆ. ಕೇವಲ ಜ್ಞಾನ ಹೋಗ್ಯ. ಎಲ್ಲಿವರೆಗೆ ಕೇವಲ ಜ್ಞಾನ ಆಗಿಲ್ಲ ಅಲ್ಲಿವರೆಗೂ ಎಲ್ಲಾ ದೋಷ ಮಾಡೋ ಸಾಧ್ಯತೆ ಇದೆ. ನೆನಪಿದೆ ಮಾಘನಂದಿ ಆಚಾರ್ಯರ ಕತೆ ಹೇಳಿದ್ದೆ ನಾನು. ಮಾಘನಂದಿ ಆಚಾರ್ಯ ಯಾರು? ನಂದಿ ಸಂಘದ ಪ್ರಮುಖ ಆಚಾರ್ಯ, ಕುಂದಾಚಾರ್ಯರ ಗುರು. ಆ ವಿಹಾರ ಮಾಡ್ತಾ ಮಾಡ್ತಾ ಒಂದು ಹೆಣ್ಣು ಮಗಳ ಮೇಲೆ ಮೋಹ ಆಗ್ಬಿಡುತ್ತೆ. ಕೋನ್? ಮಾಘನಂದಿ ಆಚಾರ್ಯ. ದೋಷ ಯಾರ ಕೈಯಲ್ಲಿ ನಡೆಯೋದಿಲ್ಲ. ಆದರೆ ದೋಷವನ್ನು ನಾವು ಮುಚ್ಚ ಹಾಕುವಷ್ಟು ಸ್ಥಿತಿಯಲ್ಲಿ ಬಂದಿಲ್ಲ ಅಂದ್ರೆ ಸ್ವಾಧ್ಯಾಯ ನಿರರ್ಥಕವಾಗಿ ಹೋಗ್ತಾ ಇದೆ. ಮುಚ್ಚ ಹಾಕೋದು ಅಂದ್ರೆ ಮುಚ್ಚ ಹಾಕೋದಲ್ಲ, ಸ್ಥಿತೀಕರಣ. ಅವನನ್ನ ಮತ್ತೆ ಪುನಃ ಧರ್ಮದಲ್ಲಿ ಕರ್ಕೊಂಡ್ಬರೋ ಕರ್ತವ್ಯ ಯಾರ್ದು? ಆದ್ರೆ ಉಲ್ಟಾ ಪರಿಸ್ಥಿತಿ ಇದೆ. ತಪ್ಪು ಮಾಡಿದವನು ತಪ್ಪು ಹೇಳೋಕ್ಕೂ ಭಯ ಪಡ್ತಾ ಇದ್ದಾನೆ. ಯಾಕಂದ್ರೆ ಅವನಿಗೆ ಭಯ ಇದೆ. ಯಾಕೆ ಭಯ ಇದೆ? ಯಾಕಂದ್ರೆ ಆ ರೀತಿ ವಾತಾವರಣನೇ ಇಲ್ಲ. ಸಂಘದಲ್ಲಿ ಏನ್ ನಡೆಯುತ್ತೆ? ಮುನಿ ಸಂಘದಲ್ಲಿ ಮುನಿ ಬಂದು ಆಚಾರ್ಯರ ಹತ್ರ ಮಾಡಿರೋ ಎಲ್ಲಾ ತಪ್ಪನ್ನು ಹೇಳ್ತಾರೆ. ಪ್ರತಿಕ್ರಮಣ, ಆಲೋಚನಾ, ಪ್ರತ್ಯಾಖ್ಯಾನ, ಪ್ರಾಯಶ್ಚಿತ್ತ. ಆಚಾರ್ಯರ ಮುಂದೆ ಬಂದು ಮುನಿಗಳು ಬಂದು ಎಲ್ಲ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಯಾಕಂದ್ರೆ ಆಚಾರ್ಯರು ಆ ತಪ್ಪನ್ನ, ಆ ದೋಷವನ್ನ ನೋಡಿ ಜಜ್ಮೆಂಟಲ್ ಆಗೋದಿಲ್ಲ. ಅದಕ್ಕೇನು ಪ್ರಾಯಶ್ಚಿತ್ತ ಇದೆ ಅದನ್ನು ಕೊಟ್ಟು ಕಳಿಸ್ಬಿಡ್ತಾರೆ. ಏನದರ ಅರ್ಥ? ಸ್ಥಿತೀಕರಣ. उसका अर्थ क्या? ಸ್ಥಿತೀಕರಣ. तो ನಾವು ಮಾಡೋಕ್ಕಾಗೋದಿಲ್ಲ. ಯಾರೋ ಏನೋ ತಪ್ಪು ಮಾಡಿದ್ರು तो हम क्या कर सकते हैं? ಸ್ಥಿತೀಕರಣ तो करना चाहिए ना. नहीं तो ಸಮಾಜದಲ್ಲಿ ಧಾರ್ಮಿಕ ವಾತಾವರಣ ಸೃಷ್ಟಿಯಾಗೋದು ಹೇಗೆ? ಬೋಲು. ಎಷ್ಟು ದಿನ ನಾವು ಇದೇ ತರ ಆಡಂಬರ ಪ್ರದರ್ಶನದ ಧರ್ಮನೇ ಮಾಡೋದಿದೆ. ಈ ಸ್ಥಿತಿ ಸೃಷ್ಟಿಯಾಗಿರೋದ್ರಿಂದಾನೇ ಧರ್ಮದಲ್ಲಿ ಬರಕ್ಕೆ ಜನರಿಗೆ ಇಷ್ಟ ಆಗೋದಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬನೂ ಜಜ್ಮೆಂಟಲ್ ಇದ್ದಾನಿಲ್ಲಿ. ಅವನು ಬರ್ತಾ ಇದ್ದಂತೆ ಅಡಿಯಿಂದ ಮುಡಿವರೆಗೂ ಜಡ್ಜ್ ಮಾಡಕ್ ಶುರು ಮಾಡ್ಬಿಡ್ತೇವೆ ನಾವು. कैसा व्यक्ति है ये? क्यों भाई? क्यों जज करना? ಆನ್ಲೈನಲ್ಲಿ ವಾಟ್ಸಪ್ಪಲ್ಲಿ ಬರೋ ಪ್ರಶ್ನೆಗಳನ್ನು ನಾನು ತಗೋತಾ ಇಲ್ಲ. ಅದರ ಒಂದು ಪ್ರಶ್ನೆ ನೆನಪಿಗೆ ಬರ್ತಾ ಇದೆ. ಒಬ್ಬರು ಹೇಳುತ್ತಿದ್ದಾರೆ, ಒಬ್ಬ ವ್ಯಕ್ತಿ ನನ್ನ ಜೀವನದಲ್ಲಿ ಇರಬಾರ್ದಿತ್ತು, ಆದರೂ ಇದ್ದಾರೆ, ನನಗೆ ತುಂಬ ಕಷ್ಟ ಆಗುತ್ತೆ, ಏನು ಮಾಡಲಿ ನಾನು? ಕ್ಯಾ ಕರೂ ಮೈ? जिनवानी ಏನು ಹೇಳುತ್ತೆ, अच्छा बताओ तुम कितने अच्छे हो. ನಾವು ನಮ್ಮ ದೇಹ, ನಮ್ಮ ಇಂದ್ರಿಯಗಳು, ನಮ್ಮ ಭಾವನೆ ಎಷ್ಟು ಶುದ್ಧ ಇದೆ. ಜೀವನ में कुछ भी सुंदर कहाँ है? ಜೀವನದಲ್ಲಿ ಏನು ಸುಂದರ ಇದೆ? ಬೋಲೋ. ಆತ್ಮ ಒಂದೇ ಸುಂದರ. ಜಬ್ ಸಂಸಾರದಲ್ಲಿ ಏನೂ ಸುಂದರ ಇಲ್ಲ ಅಂದಮೇಲೆ ಜೀವಿಯ ಕರ್ತವ್ಯ ಇದೆ ಜ್ಞಾನ ದರ್ಶನ, ಜ್ಞಾತಾ ದೃಷ್ಟ,
स्थित प्रज्ञ समभाव वही तो कर्तव्य है और ಸಮಭಾವದ ಅರ್ಥ ಇರುತ್ತೆ ನಿನ್ನ ಈ ಪರಿಸ್ಥಿತಿಯಲ್ಲಿ ಯಾವ ಕರ್ತವ್ಯ ಮಾಡಬೇಕಿದೆ ಅದನ್ನು ಮಾಡು. ಅದನ್ನು ಹೊರತು ಯಾವ ಉಪಾಯನೂ ಇಲ್ಲ. ಏನ್ ಮಾಡಕ್ ಸಾಧ್ಯ ಇದೆ? ಯಾವುದು ನಡೆದಿದೆ ಅದು ನಡೆದು ಹೋಗಿದೆ. ಇನ್ಯಾವ ವಿಚಾರ ಮಾಡ್ಲಿಕ್ಕೆ ಸಾಧ್ಯ ಇದೆ? वो तो नहीं हो सकता ना. तो जिनवाणी अधिक कहते ಇದೆ कृत कारित अनुमोदना में सबसे पहले अनुमोदना का स्थान आता है. ಅನುಮೋದನೆನೇ ಕೃತ ಹಾಗೂ ಕಾರಿತ ಹಿಂಸೆಗೆ ಕಾರಣ ಆಗುತ್ತೆ. ಆ ದೃಷ್ಟಿಯಿಂದ ಇದೆ.